ಹಾಯ್ ಫ್ರೆಂಡ್ಸ್, ಸಾವಿತ್ರಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ವಾಟರ್ ಟ್ಯಾಂಕ್ ಸರ್ವಿಸ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನೀವು ಕೂಡ ನೋಡ್ಕೊಳ್ಳಿ. ಸೊ ನಮ್ಮ ಮನೆಗಳಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಆದರೂ ಒಂದು ಮಟ್ಟಿಗೆ ಮನಸ್ಸಲ್ಲಿ ಕ್ಲೀನ್ ಆಗಿಲ್ಲ ಅನ್ನೋ ಥಾಟ್ ಇರುತ್ತೆ. ಸೊ ಹಾಗಾಗಿ ವಾಟರ್ ಟ್ಯಾಂಕ್ನ ಸರ್ವಿಸ್ ಅವ್ರನ್ನ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೆ ಹಾಸನಾಂಬ ವಾಟರ್ ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಅವ್ರದ್ದು ನಂಬರ್ ಸಿಕ್ತು. ಅದ್ರ ರಿವ್ಯೂಸ್ಗಳನ್ನೆಲ್ಲ ಚೆಕ್ ಮಾಡಿದೆ. 4.8 ಇತ್ತು. ನಾನು ಆ ನಂಬರ್ನ ತೊಗೊಂಡು ಕಾಲ್ ಮಾಡೋ ಡೀಟೇಲ್ಸ್ನ ಕೇಳಿದಾಗ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದಾಗಿ ಇವತ್ತು ಕಳಿಸ್ತಾರೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ ನಾನು, ಹಾಲಿಡೇಸ್ ಇರಬೇಕು ಅಂತ. ಬಟ್ ಇಲ್ಲಿ ಇವ್ರ ಸರ್ವಿಸ್ ಸೆಂಟ್ರಲ್ಲಿ 365 ಡೇಸ್ ಅವೈಲಬಲ್ ಇರುತ್ತೆ. ಮಾರ್ನಿಂಗ್ 7 o'clock ಸರ್ವಿಸ್ ಬಾಯ್ಸ್ನ ಕಳಿಸಿದ್ರು. ಅವ್ರು ಬರ್ತಾನೆ ಅವ್ರದ್ದು ಏನೇನು ಆ್ಯಸರೀಸ್ ಇದೆ, ಕ್ಲೀನಿಂಗ್ ಆ್ಯಸರೀಸು, ಮಾಪ್ಸ್ ಆಗಲಿ ಅಥವಾ ಎಕ್ಸ್ಟ್ರಾ ಬ್ರಷಸ್ ಇರ್ಬೋದು, ಏರ್ ಗನ್ಸ್ ಇರ್ಬೋದು, ಎಲ್ಲ ಥರದ್ದು ಅವರೇ ಬಕೆಟ್ಗಳಿಂದ ಪ್ರತಿಯೊಂದು ಕೂಡ ಅವರೇ ತಗೊಂಡ್ರು. ವಾಟರ್ ಟ್ಯಾಂಕ್ ಮತ್ತು ಸಿಂಟೆಕ್ಸ್ ನೀರೆಲ್ಲ ಆಚೆ ಹಾಕೊಂಡ್ರು. ಟ್ಯಾಂಕಲ್ಲಿ ಎಲ್ಲನೂ ಏರ್ ಗನ್ ತೊಗೊಂಡು ನೀಟಾಗಿ ಎಲ್ಲನೂ ಪ್ರೆಷರಲ್ಲಿ ಅಪಾಚಿ ಗೀಚಿ ಎಲ್ಲನೂ ಪೂರ್ತಿ ಕ್ಲೀನ್ ಮಾಡ್ಕೊತಾ ಇದ್ರು. ತುಂಬಾ ಚೆನ್ನಾಗಿ ಪ್ರೆಷರ್ ಗನ್ನಲ್ಲಿ ನೀಟಾಗಿ ಹೋಗ್ತಾ ಇತ್ತು. ಸಾವಿತ್ರಮ್ಮವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಅವರು ಕ್ಲೀನಾಗಿರಬೇಕು ಅಂತೆಲ್ಲ ಅಂದ್ಕೊಂಡು ಯಾವಾಗ ನೋಡ್ರು ಓಡಾಡ್ತಾ ಇರ್ತಾರೆ. ಸೊ ನಾನು ಅದನ್ನು ಕ್ಲೀನ್ ಮಾಡಿಸ್ಬೇಕಂತ ಐಡಿಯಾಸೇ ಇರಲಿಲ್ಲ. ಬಟ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ರಿವ್ಯೂಸ್ಗಳೆಲ್ಲ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಸರ್ವಿಸ್ ಬಾಯ್ಸ್ಗಳೆಲ್ಲ ಚೆನ್ನಾಗಿ ಬಂದು ಮಾಡ್ತಾರೆ ಅಂತ. ಕಳಿಸಿರೋಂಥ ಸರ್ವಿಸ್ ಅಸಿಸ್ಟೆಂಟ್ಗಳು ತುಂಬ ಚೆನ್ನಾಗೂ ಕೂಡ ಮಾಡ್ತಾಯಿದ್ರು. ಕಳಿಸಿರೋದು ಇಬ್ಬರೇ ಆದರೂ ಕೂಡ ತುಂಬ ಚೆನ್ನಾಗಿ ಒಳಗಡೆ ನೀರಿಂದ ಹಿಡಿದು ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾಯಿದ್ರು. ಮತ್ತು ಅದನ್ನ ಕ್ಲೀನ್ ಮಾಡೋದಕ್ಕೆ ಎಕ್ಸ್ಟ್ರಾ ನೈಟ್ರೋಜನ್ ಆ್ಯಸಿಡ್ ಅದನ್ನು ಕೆಮಿಕಲ್ಸ್ಗಳನ್ನ ಅವರೇ ತೊಗೊಬಂದಿದ್ರು. ತುಂಬ ಚೆನ್ನಾಗಿ ಕೂತ್ಕೊಂಡು ನೀಟಾಗಿ ಎಲ್ಲನೂ ಬ್ರಷ್ ಮಾಡಿ ಕ್ಲೀನ್ ಮಾಡಿಕೊಂಡು ಎಲ್ಲ ಥರದ್ದು ಅವ್ರುಗಳೇ ಮಾಡ್ತಾಯಿದ್ರು. ನಮ್ಮದೇನು ಹೆಲ್ಪ್ ಏನು ಕೇಳಲಿಲ್ಲ. ನಾವು ಬರೀ ನೋಡಿಕೊಂಡ್ರೆ ಸಾಕಾಗಿತ್ತು. ನಾನು ಅಂದ್ಕೊಂಡೆ ಒಂದ್ಸತಿ ಕೆಮಿಕಲ್ ಹಾಕ್ಬಿಟ್ಟು ನೀಟಾಗಿ ನೀರಲ್ಲಿ ಹಾಕ್ಬಿಟ್ಟು ಬರೀ ಜಸ್ಟ್ ವಾಶ್ ಮಾಡ್ತಾರೆ ಅಂತ ನಾನು ಥಿಂಕಲ್ಲಿದ್ದೆ. ಬಟ್ ಅವ್ರುಗಳು ಬಂದು ಕೆಮಿಕಲೆಲ್ಲನ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನ ಮತ್ತೆ ನೀರು ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಒರೆಸ್ಕೊಂಡು ಇನ್ನೊಂದು 2-3 ಸತಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಿದ್ರು. ಅದರಲ್ಲೂ ಕೂಡ ನಮ್ಮ ಸಾವಿತ್ರಮ್ಮವ್ರು ಬಂದು ಇನ್ನೊಂದು ಸತಿ ನೀರು ಹಾಕೋರಪ್ಪ ಅಂದ್ಕೊಂಡು ಇನ್ನೂ 3-4 ಸತಿ ಪಾಪ ನೀರು ಹಾಕಿಸಿ ಅವ್ರ ಕಲ್ಲೆಲ್ಲ ಮತ್ತೆ ಬ್ರಷ್ ಮಾಡಿಸಿ ಬೇಕು ಅಂತ ಅವ್ರ ಕಲ್ಲ ಇನ್ನೂ 4 ಸತಿ ಒರೆಸ್ತಾ ಇದ್ರು. ನೆಕ್ಸ್ಟು ನಮ್ಮದು 3 ಸಿಂಟೆಕ್ಸ್ ಇತ್ತು, ಅಲ್ಲಿಗೆ ಬಂದಿದ್ರು ಕ್ಲೀನ್ ಮಾಡೋದಕ್ಕೆ. ಸಿಂಟೆಕ್ಸಲ್ಲಿ ಒಂದು ಸಿಂಟೆಕ್ಸ್ ವೈಟ್ ಕಲರ್ ಸಿಂಟೆಕ್ಸ್ ಆಗಿ ಬ್ರೌನ್ ಕಲರ್ ಸಿಂಟೆಕ್ಸ್ ಆಗಿಬಿಟ್ಟಿತ್ತು. ಸೊ ಅಷ್ಟು ಗಲೀಜಾಗಿಬಿಟ್ಟಿತ್ತು, ಕ್ಲೀನಾಗೇ ಇರಲಿಲ್ಲ ಅದು. ಸೊ ಅದಕ್ಕಾಗಿ ಅಲ್ಲಿ ಬಂದಾಗ ನಾವು ನೋಡ್ಕೊಂಡೆ ಗಿಡ ಎಲ್ಲ ಅಂದರೆ ಅದ್ರ ಮೇಲ್ಗಡೆ ಯಾರೂ ನಾವು ಹತ್ತಾನೇ ಇರಲಿಲ್ಲ. ಸೊ ಅದರಿಂದಾಗಿ ಅದು ಫುಲ್ ಒಳಗೆಲ್ಲ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು. ಅದನ್ನೆಲ್ಲನೂ ಕೂತ್ಕೊಂಡು ಅವರು ಕೆಮಿಕಲ್ ಯೂಸ್ ಮಾಡ್ಕೊಂಡು ಅದಕ್ಕೂ ಕೂಡ ಕೆಮಿಕಲನ್ನು ಹಾಕಿ ನೀಟಾಗಿ ರಬ್ ಮಾಡಿ ಕೈಯಲ್ಲಿ, ನಿಜವಾಗ್ಲೂ ನಾವುಗಳಾದರೂ ಕೂಡ ಕೈಯಲ್ಲಿ ರಬ್ ಮಾಡ್ತಿಲ್ಲ, ಅಯ್ಯೋ ಏನೋ ಬಿಡು ಅಂತ ಹಿಂಗೆ ಮಾಡ್ತಾಯಿದ್ವಿ. ಬಟ್ ಪ್ರತಿಯೊಂದು ಕ್ಯಾಪಿಂದ ಹಿಡ್ಬಿಟ್ಟು ಔಟ್ ಸೈಡು ಇನ್ಸೈಡ್ ಎಲ್ಲ ಅವರೇ ಕ್ಲೀನ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಒಳಗಡೆ ಎಲ್ಲನೂ ಪೂರ್ತಿ ವೈಟ್ ಕಲರ್ ಸಿಂಟೆಕ್ಸ್ ಥರ ಹೊಸದನ್ನು ತೊಗೊಬಂದು ನೀವು ಅನ್ನೋ ಥರ ಫೀಲ್ ಮಾಡಿದ್ರು. ಜೊತೆಗೆ ಸೋಲಾರಲ್ಲಿ ನೀರು ಬರ್ತಲ್ಲ ಅದನ್ನು ಕೂಡ ಸರ್ವಿಸ್ ಸೆಂಟ್ರವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಸೊ ಸೋಲಾರ್ ಸರ್ವಿಸ್ ಅವ್ರನ್ನು ಕೂಡ ಕಳಿಸ್ಕೊಟ್ಟಿದ್ರು. ಅವರು ಕೂಡ ಬಂದು ಅದರಲ್ಲಿ ಸೋಲಾರ್ದು ಟ್ಯೂಬ್ಸ್ಗಳಿರುತ್ತಲ್ಲ ಅದನ್ನು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಶಾಂಪೂಸ್ಗಳೆಲ್ಲ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ನಮ್ಮ ಎದುರಿಗೆ ನಿಂತ್ಕೊಂಡು ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಹೇಗೆ ಕೇಳ್ತೀವೋ ಆ ಥರ ಎಲ್ಲ ಸರ್ವಿಸ್ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮನೇಲಂತೂ ವಾಟರ್ ಟ್ಯಾಂಕ್ ಸರ್ವಿಸು ತುಂಬ ಚೆನ್ನಾಗಿ ಆಯಿತು. ಸೊ ಹಾಸನಲ್ಲಿ ಇರೋರಿಗೆ ಯಾರಿಗಾದರೂ ಕೂಡ ಇದೇ ಥರ ವಾಟರ್ ಟ್ಯಾಂಕ್ ಸರ್ವಿಸ್ ತುಂಬ ಚೆನ್ನಾಗಿ ಬೇಕು, ಹೈಜಿನಿಕ್ ಆಗಿ ಇರಬೇಕು ಅಂತಂದರೆ ಈ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಹಾಸನಾಂಬ ಸರ್ವಿಸ್ ಸೆಂಟರ್ ಅವ್ರದ್ದು. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಹೈಜಿನಿಕ್ ಆಗು ಕೂಡ ಮಾಡಿಕೊಡ್ತಾರೆ ಮತ್ತು ತುಂಬ ಫಾಸ್ಟ್ ಸರ್ವಿಸು ಕೂಡ, ತುಂಬ ಕ್ವಿಕ್ ರೆಸ್ಪಾಂಡ್ ಕೂಡ ಮಾಡ್ತಾರೆ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಸಾವಿತ್ರಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.